ಗುರುಜಿ, ಕಾರ್ಯಕ್ರಮದ ಕೊನೆಯ ನೆಚ್ಚಿನ ವಿಭಾಗ ಅದೇ ಸಂಸ್ಕಾರಗಳ ವಿಭಾಗ. ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ಸಂಸ್ಕಾರದಲ್ಲಿ ಏನು ಹೇಳ್ತೀವಿ, ಸಾಯಂಕಾಲ ನಾಗಪೂಜೆಯಾಗಿರ್ತಕ್ಕಂಥ ದಿನ. ಭಾಳ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ರಾಹು ತತ್ವದಲ್ಲಿ ಇರ್ತಕ್ಕಂಥ ದಿನ. ನಾಳೆ ದಿವಸ ಸೃಷ್ಟಿ ಬಂದಿರತಕ್ಕಂಥ ದಿನ. ಇವತ್ತಿನ ದಿವಸ ಸ್ಮರಣೆ ಮಾಡ್ಕೊಳ್ತಾ ಆ ನಾಗಪೂಜೆಯನ್ನು ಇವತ್ತು ಸ್ಮರಣೆ ಮಾಡಿಕೊಂಡು ನಾಳೆ ದಿವಸ ಸೃಷ್ಟಿಗೆ 30ನೇ ತಾರೀಕು ರೆಡಿ ಇರಬೇಕು. ಈ ಸೃಷ್ಟಿ ಪ್ರಥಮ ಸೃಷ್ಟಿ. ಮೊದಲೇ ಏನು ಹೇಳಿದ್ದೀನಿ, ಯಾತಕ್ಕೆ ಸೃಷ್ಟಿ ಅಂದರೆ ಹಾವನ್ನ ಓಡಿಸು ಅಂತ ಅರ್ಥ. ಅಂದರೆ ಪ್ರತಿಯೊಂದು ಸೃಷ್ಟಿಯಲ್ಲೂ ಒಂದು ಹುತ್ತದಿಂದ ಹಾವು ಹೊರಟೋದ್ಮೇಲೆ ಮತ್ತೆ ತಿರುಗಿ ಆ ಹುತ್ತಕ್ಕೆ ಪ್ರವೇಶವಾಗಲ್ಲ. ಯಾಕೆ ಅಂದರೆ ಸಂಕ್ರಾಂತಿ ಹತ್ತಿರ ಬರ್ತಾ ಇರೋದ್ರಿಂದ ಫಸಲು ಬರುತ್ತೆ. ಆ ಫಸಲು ಸಮಯದಲ್ಲಿ ಎಲ್ಲ ಕುಟುಂಬ ಸದಸ್ಯರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಆ ಹೊಲದಲ್ಲಿ ಓಡಾಡಬೇಕು. ಹೊಲದಲ್ಲಿ ಓಡಾಡ್ತಾ ಇರಬೇಕಾದ ಸಮಯದಲ್ಲಿ ಹಾವುಗಳೇನಾದರೂ ಓಡಾಡಿದ್ರೆ ಕಚ್ಚುತ್ತೆ. ಅದಕ್ಕೆ ಮೊದಲು ಏನು ಮಾಡ್ತಾರೆ, ಸೃಷ್ಟಿ ಅನ್ನೋ ಆಚರಣೆಯನ್ನು ಮಾಡಿಕೊಂಡಾಗ ಹಾವನ್ನ ಓಡಿಸು. ಪಕ್ಕದಲ್ಲಿ, ಹೊಲದ ಪಕ್ಕದಲ್ಲಿ ಇರ್ತಕ್ಕಂಥ ಹುತ್ತುಗಳು, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹುತ್ತುಗಳಿಗೆ ಇವರು ಹಾಲು ಹಾಕ್ತಾರೆ, ವಿಭೂತಿ ಹಾಕ್ತಾರೆ, ಅಥವಾ ಕುಂಕುಮನ ಹಾಕ್ತಾರೆ, ಅರ್ಶಿನ ಕುಂಕುಮನ ಹಾಕ್ತಾರೆ, ಇಲ್ಲ ಊದುಬತ್ತಿನೇ ಹಂಚ್ತಾರೆ, ಧೂಪ್ ಸ್ಟಿಕ್ ಹಾಕ್ತಾರೆ. ಗಮ್ಮನಕ್ಕೆ ಇವ್ರಿಗೆ ಗೊತ್ತಿಲ್ಲ ಹಾವಿಗೆ ಎಷ್ಟು ತೊಂದರೆ ಅಂತ. ಒಳಗಡೆ ಪಾಪ ಹಾವು ಪ್ಯಾದೆ ಥರ ಕೂತಿರುತ್ತೆ. ಅಯ್ಯೋ ಸಾಕಪ್ಪ ಇವ್ರ ಕಾಟ ಅಂತ ಅಲ್ಲಿಂದ ಬಿಟ್ಟು ಹೊರಟೋಗುತ್ತೆ. ಯಾಕೆಂದರೆ ಹಾವಿಗೆ ಕಿವಿನೇ ಇಲ್ಲ, ನೀವು ಗಂಟೆ ಹೊಡೆದ್ರು ಕೇಳಿಸಲ್ಲ, ಯಾವ ಕಾಲಕ್ಕೂ ಇಲ್ಲ. ಅದಕ್ಕೆ ಗೊತ್ತಾಗೋದು ಒಂದೇ, ಬರೀ ಸುಗಂಧ. ಅಂದರೆ ನೀವು ಅಕಸ್ಮಾತ್ ಧೂಪ್ ಸ್ಟಿಕ್ಕೋ ಅಥವಾ ಊದ್ಕಡ್ಡಿನ ಹಾಕಿ ಹಚ್ಚಿರ್ತೀರಾ, ಹೂನೋ ಗೀನೋ ಹಾಕಿರ್ತೀರಾ, ಮೊಟ್ಟೆ ಗಿಟ್ಟೆ ಹಾಕಿರ್ತೀರಾ, ಹಾಲನ್ನು ಹಾಕಿರ್ತೀರಾ, ಹುತ್ತನ್ನು ಕರಗಿಸಾಗಿ ಎಲ್ಲ ಗಬ್ಬೆ ಹಬ್ಸಿ ವಾಸನೆ ಬರಂಗೆ ಮಾಡಿಟ್ಬಿಡ್ತೀರಾ. ಹಾವು ಪಾಪ ಎಲ್ಲಿ ಮಲ್ಕೊಳತ್ತೆ, ಹೊಟ್ಟೋಗೋಣ ಅಂತ ಹೊಟ್ಟೋಗುತ್ತೆ. ಸೃಷ್ಟಿ ಅನ್ನೋ ಅರ್ಥ ಏನು ಅಂದರೆ ಹಾವನ್ನು ಓಡಿಸು. ಇದು ಸೈಂಟಿಫಿಕಲ್ ಆಗಲ್ಲ, ಆ ಕಾಲದಿಂದ ಸಂಸ್ಕಾರದಲ್ಲಿ ಬಂದಿರತಕ್ಕಂಥ ವಿಧಿ. ಇದಾದ ಮೇಲೆ ಫಸಲಿಗೆ ಬಂದಾಗ ನೀವು ಸಂಕ್ರಾಂತಿ ಅಷ್ಟೊತ್ತಿಗೆ ಏನಾಗುತ್ತೆ, ಎಲ್ಲ ಹಾವುಗಳಿಂದ ಹೊಟ್ಟೋಗಿರುತ್ತೆ. ಹೊಲದಲ್ಲಿ ಮಕ್ಕಳು ಗಿಕ್ಕಳು ಯಾರು ಬೇಕಾದ್ರೆ ಓಡಾಡ್ಬೋದು. ಆಗ ಫಸಲನ್ನ ಕೀರ್ತಾ ಇದ್ರೆ ಯಾವ ಕಾಲಕ್ಕೂ ಯಾವ ಹಾವು ಇರೋದಲ್ಲ. ಇದಕ್ಕೆ ಆ ಕಾಲದಿಂದ ಆಚರಣೆ ಸಂಸ್ಕಾರವಾಯಿತು. ಸಂಸ್ಕಾರ ಜೀವನದಲ್ಲಿ ನಡೀತಾ ಇದೆ. ಅದಕ್ಕೆ ಮೊದಲನೇ ಸೃಷ್ಟಿ ಸುಬ್ರಹ್ಮಣ್ಯ ಆಚರಣೆ. ಇವತ್ತಿನ ದಿವಸ ನೀವು ಬೆಂಗಳೂರಲ್ಲಿರ್ತಕ್ಕಂಥವ್ರು ನಾಳೆ ಏನು ಮಾಡಬೇಕು, ಬೆಳ್ಳಿ ತೇರು, ಮೊದಲನೇ ಸೃಷ್ಟಿ ಬೆಳ್ಳಿ ತೇರು ಬಹಳ ವಿಶೇಷವಾಗಿ ವಿಶೇಷಪುರದಲ್ಲಿ ನಡೆಯುತ್ತೆ. ಎಲ್ಲರೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬೋದು. ಘಾಟಿ ಸುಬ್ರಹ್ಮಣ್ಯ ವಿಶೇಷವಾಗಿ ತೇರು ನಡೆಯುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ವಿಶೇಷವಾಗಿ ಪಲ್ಲಕ್ಕೋತ್ಸವ ನಡೆಯುತ್ತೆ. ವಿಶೇಷವಾಗಿ ದೀಪೋತ್ಸವ ಅಲಂಕಾರ ನಡೆಯುತ್ತೆ. ಇದೆಲ್ಲ ಆದಮೇಲೆ ಹೊಸಪೇಟೆಯಲ್ಲಿ ಇರತಕ್ಕಂಥ ನಾಗಲಿಂಗೇಶ್ವರನ ಕ್ಷೇತ್ರವಿದೆ, ಬಹಳ ವಿಶೇಷ. ಹೊಸಪೇಟೆಯ ಪಕ್ಕದಲ್ಲಿ ಸಂಡೂರು ಅಂತಿದೆ. ಆ ಸಂಡೂರಲ್ಲಿ ವಿಶೇಷ ಅಂದರೆ ಬೆಟ್ಟದ ಒಳಗಡೆನೇ ಸುಬ್ರಹ್ಮಣ್ಯ ಉದ್ಭವ ಆಗಿದ್ದಾನೆ. ಇವರು ಸುಬ್ರಹ್ಮಣ್ಯ ವಿಗ್ರಹನ ತೆಗೆದು ನೋಡಕ್ಕೆ ಹೋಗ್ತಾರೆ. ಬರೀ ವಿಭೂತಿ ಬರ್ತಾ ಇದೆ. ಇವತ್ತಿನ ದಿವಸ ಬಂಡೆ ಪ್ರಸಾದ ಒಂದು ಕಲ್ಲು ಕೊಡ್ತಾರೆ. ಏನಯ್ಯ ಕಲ್ಲು ಕೊಡ್ತಾ ಇದ್ದೀರಾ ಪ್ರಸಾದ ಅನ್ಕೋಬಾರ್ದು ನೀವು. ಆ ಕಲ್ಲು ನೋಡಿ ನೀವು ತಲೆ ಮೇಲೆ ಹೊಡ್ಕೊಂಡ್ರೆ ಎಲ್ಲ ಪುಡ್ಪುಡೆ ಬಿಡುತ್ತೆ. ಅಂದರೆ ತಲೆ ಮೇಲೆ ಹೊಡ್ಕೊಂಡ್ರೆ ಅಂತಲ್ಲ, ತಲೆ ಕಲ್ಲು ಗಟ್ಟಿ ಇದೆ ಅಂದ್ಬಿಟ್ಟು ತಲೆ ಹೊಡ್ಕೊಳ್ತೀವಿ ಅಂತಲ್ವಾ. ತಲೆ ಗಟ್ಟಿ ಇದೆ ಅಂತ ಕಲ್ಲು ಬಂಡೆ ಹೊಡ್ಕೊಳಕ್ಕಾಗತ್ತಾ ಅಂತ ಇದನ್ನು ಹೊಡ್ಕೋಬೋದು. ಯಾಕಂದರೆ ಕೈಯಲ್ಲೇ ಕಲ್ಲನ್ನು ಪುಡಿ ಮಾಡಿಬಿಡ್ಬೋದು. ಎಲ್ಲ ವಿಭೂತಿಮಯ. ಇವತ್ತು ಆ ಬೆಟ್ಟ ಪೂರ್ತಿ ಏನು ಸುಬ್ರಹ್ಮಣ್ಯ ಇದ್ದಾನೆ, ಹೊಸಪೇಟೆಯಿಂದ ಸಂಡೂರು, ಜ್ಞಾಪಕ ಇಟ್ಕೊಳ್ಳಿ. ಒಳಭಾಗದಲ್ಲಿ ಬೆಟ್ಟದಲ್ಲಿ ಗುಹೆ ಒಳಗಿದ್ದಾನೆ. ಎಷ್ಟು ಆನಂದವಾಗುತ್ತೆ ಅಂದರೆ ನಿಜವಾದ ಮೂರ್ತಿ ಸಾಕ್ಷಾತ್ ವಿಭೂತಿಯಲ್ಲೇ ಅಲಂಕಾರ ಮಾಡ್ಕೊಂಡು ನಿಂತಿದ್ದಾನೇನೋ ಕುಮಾರಸ್ವಾಮಿ. ಅದಕ್ಕೆ ಈ ಸೃಷ್ಟಿಗೆ ಎಲ್ಲ ರೀತಿಯಾದ ಸುಬ್ರಹ್ಮಣ್ಯ ದರ್ಶನವನ್ನು ಮಾಡ್ಕೊಳ್ಳಿ. ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ ಅರಿಷಡ್ವರ್ಗಗಳಿರ್ತಕ್ಕಂಥ ಪ್ರಾಯಶ್ಚಿತ ಮಾಡ್ಕೊಳ್ಳಿ. ಕ್ಷೇತ್ರ ಯಾತ್ರೆಯನ್ನು ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಮಾಡಿ. ತೇರನ್ನು ಎಳಿತಕ್ಕಂಥವ್ರು ಬೆಳ್ಳಿ ತೇರನ್ನು ಎಳಿಬೇಕಾದ್ರೆ ಉಪ್ಪು ಮೆಣಸನ್ನು ಹಾಕ್ತಕ್ಕಂಥವ್ರು ಮಾಡ್ಕೋಬೇಕು. ಯಾಕೆ ಅಂದರೆ ಎಷ್ಟೋ ಜನ ಬಾಳೆಹಣ್ಣು ಹೊಡೆಯೋದು, ದೇವ್ರಿಗೆ ಹೊಡೆಯೋದು, ಕಪಾಳಕ್ಕೆ ಹೊಡೆಯೋದು, ಹಣ್ಣುಗಳನ್ನ ಬಿಸಾಕೋದು, ಈ ಥರ ಹುಚ್ಚುಚ್ಚಾಗಿ ಮಾಡಬೇಡಿ. ಹೂವನ್ನು ಬಿಸಾಕೋದು, ಹೂವನ್ನ ಬಿಡಿ ಹೂ ಹಾಕಿದ್ರೆ ಎಲ್ಲೋ ದೇವ್ರ ಹತ್ರ ಸೇರುತ್ತೆ. ನೀವು ಕಟ್ಟಿರೋ ಹೂವನ್ನು ಬಿಸಾಕೋದು, ಬಾಳೆಹಣ್ಣು ಬಿಸಾಕೋದು, ಇನ್ನೊಬ್ಬನ ತಲೆ ಮೇಲೆ ಹೋಗ್ಬಿಡುತ್ತೆ. ಅರ್ಚಕ ಮಂಗಳಾರತಿ ಮಾಡ್ತಿರ್ತಾನೆ, ತಟ್ಟೆ ಬೆಗರೋಗುತ್ತೆ. ಹಾಗೆಲ್ಲ ಮಾಡ್ಕೊಂಡು ಆಟ ಆಡಬೇಡಿ. ಪೆದ್ದದ ಮಕ್ಕಳ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಗಂಭೀರವಾಗಿ ದೇವರಿಗೆ ನೀವು ಮಾಡಬೇಕಾದಷ್ಟೇ ಉಪ್ಪು ಮೆಣಸು ಋಣವನ್ನು ತೀರಿಸು. ಸುಬ್ರಹ್ಮಣ್ಯ ಕುಜನಾಂಶನಾಗಿರ್ತಕ್ಕಂಥ ನೀನು, ಬುಧವಾರನೇ ಬೀಳ್ತಾ ಇರ್ತಕ್ಕಂಥ ನೀನು, ಇವತ್ತು ನಾಗಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ದಿನ. ನಾಗೇಂದ್ರನ ಸ್ಮರಣೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಪ್ರಾರ್ಥನೆ ಮಾಡ್ಕೊಳ್ಳಿ. ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಪ್ರಳಯರುದ್ಧ ಶನೇಶ್ವರ ಮಹಾಯಾಗಕ್ಕೆ ತಾವುಗಳೆಲ್ಲ ಬರ್ತಕ್ಕಂಥ ಜ್ಞಾಪಿಸ್ಕೊಳ್ಳಿ. ಇದೆಲ್ಲ ನಮ್ಮ ಸಂಸ್ಕಾರದಲ್ಲಿ ಇವತ್ತು ನಾಳೆ ನಾಡಿದ್ದು ಅಂತ ಹೀಗೆ ದಿನ ಕಾಲ ಕಳೀತಾ ಹೋಯಿತು. ಕಾಲ ಕ್ರಮೇಣ ಹರಿತಾ ಹೋದಾಗ ನಿಮ್ಮ ಜೀವನ ಹೀಗೇ ಕರಗೋಗುತ್ತೆ. ಇನ್ನೇನು ವಿಶೇಷವಾಗಿರ್ತಕ್ಕಂಥ ಪ್ರತಿಯೊಬ್ಬರು ನೀವು ಅಂಕುರಾರ್ಪಣೆ ಮಾಡ್ಕೊಳ್ಳೋದೇನು ಅಂದರೆ, ಹೆಣ್ಣು ಮಕ್ಕಳಿಗೆ ರೋಗ ರುಜಿನಗಳು ಹೆಚ್ಚಾಗತ್ತೆ. ಮಳೆಗಳಿಗಿಂತಾನು ಯಾವ ಕಾಲಕ್ಕೂ ಸಿಡ್ಲು ಗುಡುಗು ಬರ್ತಕ್ಕಂಥ ಜಾಸ್ತಿ ಆಗುತ್ತೆ. ಚಿಕ್ಕ ಹೆಣ್ಣು ಮಕ್ಕಳಿಗೆ ಕಾಮದೃಷ್ಟಿ ಪರಪುರುಷರಿಂದ ಬರುತ್ತೆ. ಜೋಕೆ ಯಾವತ್ತೂ ಕಾಪಾಡ್ಕೊಳ್ತಕ್ಕಂಥ ವಿಶೇಷ ನಿಮ್ಮ ಸಂಸಾರದಲ್ಲಿ ಮದುವೆಗಳನ್ನ ಈ ಕಾಲಕ್ಕೆ ಯಾವ ಕಾಲಕ್ಕೂ ಮಾಡ್ಕೋಬೇಡಿ. ಶಿವರಾತ್ರಿ ಕರೋವರೆಗೂ ಯಾವ ಮುಹೂರ್ತನೂ ಇಲ್ಲ. ಯಾರು ಹೇಳಿದ್ರು ಸರಿ, ದೊಡ್ಡ ಪಂಡಿತ ಹೇಳಿದ್ರು ಸರಿ, ಮದುವೆಗಳನ್ನ ಮಾಡಬೇಡಿ. ಯಾಕೆಂದರೆ ಬುಧ ವಕ್ರನಾಗಿರ್ತಕ್ಕಂಥವನು, ಕುಜ ವಕ್ರ ಆಗಿರ್ತಕ್ಕವನು, ಶನಿ ಗುರು ನೋಡೋನು, ವೈರಾಗ್ಯ. ಹುಡುಗ ಮದುವೆ ಮಾಡ್ಕೊಳ್ಳೋಕೆ ಮೊದಲು ಭಾಳ ಚೆನ್ನಾಗಿದ್ದಾನೆ ಅಂತಾನೆ, ತದನಂತರ ನನಗೆ ಯಾಕೋ ಹುಡುಗಿ ಮೇಲೆ ಇಂಟ್ರೆಸ್ಟೇ ಬರ್ತಿಲ್ಲ ಅಂತಾನೆ.
ಹಂಗಾಗ್ಬಿಡುತ್ತೆ ಕತೆ. ಅದಕ್ಕೆ ದಯವಿಟ್ಟು ವೈರಾಗ್ಯ ಗ್ರಹಗಳು ಒಂದಕ್ಕೊಂದು ನೋಡುವಾಗ ಯಾವ ಕಾಲಕ್ಕೂ ಮದುವೆ ಮಾಡಿದ್ರೆ ಮದುವೆ ಜೀವನದಲ್ಲಿ ಚೆನ್ನಾಗಿರಲ್ಲ, ಸುಖವಾಗೂ ಇರಲ್ಲ. ಸುಮ್ಮನೆ ಮದುವೆ ಮಾಡಿಟ್ಟಿರಬೇಕು, ಗಂಡ ಹೆಂಡತಿ ಎರಡು ಬೊಂಬೆಗಳ ಥರ ಅವನ ಮುಖ ಇವನು ಇವನ ಮುಖ ಅವಳು ನೋಡ್ಕೊಂಡು ಕೂತಿರಬೇಕು. ದಯವಿಟ್ಟು ಈ ಸಂಸ್ಕಾರದಲ್ಲಿ ಇವತ್ತಿನ ದಿವಸ ನಾಗಪೂಜೆಗಳನ್ನ ಮಾಡ್ಕೊಳ್ಳಿ. ಸಾಯಂಕಾಲ ನಾಗರ ಹಾವಿಗೆ ವಿಶೇಷವಾಗಿ ಮನೆ ಒಳಗೆ ಹಾಲನ್ನು ತನಿ ಎರಿಬೋದು, ಇಲ್ಲ ನಿಮ್ಮ ಮನೆ ದೇವರು ಅಂತ ಹೇಳಿ ಎಲ್ಲಾದರೂ ಕಲ್ಲು ಹತ್ರ ಹೋಗಿ ತನಿಯನ್ನು ಎರಿತಕ್ಕಂಥದ್ದು, ಇಲ್ಲ ದೇವ್ರ ನಾಗಪ್ಪನಿಗೆ ಸ್ಮರಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ನಾಳೆ ಸೃಷ್ಟಿಗೆ ಇವತ್ತೇ ಹೋಗಿ ಹಾಲನ್ನು ಕೊಟ್ಟುಬಿಟ್ರೆ ನಾಳೆ ಬೆಳಗ್ಗೆ ಅಭಿಷೇಕಕ್ಕೆ ನನ್ನೊಂದು ಲೀಟ್ರ್ ಹಾಲಿರಲಿ ಕೂಡಲೇ ಅಂದ್ಬಿಟ್ಟು ಆ ಆಶ್ರಮದಲ್ಲಿ ಕೊಟ್ಟುಬಿಡೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ಯಾವುದೋ ದೇವಸ್ಥಾನದಲ್ಲಿ ಕೊಡೋದು. ಹೀಗೆ ಎಷ್ಟೋ ವಿಧವಾದ ಕ್ಷೇತ್ರಗಳಲ್ಲಿ ಮುಕ್ತಿನಾಗ ಮಹಾಕ್ಷೇತ್ರ. ಇವತ್ತು 800 ವರ್ಷಗಳ ಹಿಂದೆ ಇದ್ದ ಈಶ್ವರನ ದೇವಸ್ಥಾನದ ಮೇಲೆ ನಾಗಾಭರಣ ಸಮೇತ ತಕ್ಷಕ ಸಾಕ್ಷಾತ್ 7 ತಲೆಯ ಹಾವು ಅಲ್ಲಿ ಮುಕ್ತಿನಾಗ ಕ್ಷೇತ್ರ ದೊಡ್ಡ ಆಲ್ಮರದ ಹತ್ರ ಇದೆ. ಹೀಗೆ ನಾವು ನೀವು ಸೇರಿರ್ತಕ್ಕಂಥ ಈ ಬಾಂಧವ್ಯ ಹೀಗೆ ಇರಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಆದರೆ ಮನಸ್ಸೇನು ಹೇಳುತ್ತೆ, ದುರ್ಗಾ ಲಕ್ಷ್ಮಿ ಪ್ರತಿಷ್ಠಾಪನೆಗೋಸ್ಕರ, ಲೋಕ ಕಲ್ಯಾಣದ ಕೊನೆ ದೇವಾಲಯಕ್ಕೋಸ್ಕರ, ನಿಮ್ಮೆಲ್ಲರ ಕರ್ಮ ಗಂಟುಗಳನ್ನು ಕಳೆಯೋಕ್ಕೋಸ್ಕರ ನಾನು ಸಿದ್ಧನಾಗಿದ್ದೀನಿ. ತದನಂತರ ದೋಣಿಯಲ್ಲಿ ಹೋಗ್ತಾ ಇರ್ತೀನಿ. ಹತ್ತು ಬರತಕ್ಕಂಥವ್ರು ಎಷ್ಟು ಜನ ನೋಡೋಣ. ಇವತ್ತು ಹೇಳಿ ಮಂಗಳವನ್ನ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.